ಇವತ್ತು ಮುದಿಗೆರೆ ಮಜರಾ ಗಡೂರು ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆಯನ್ನು ಇವತ್ತು ಈ ಒಂದು ತೋಟದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಭೆಗೆ ಮುದಿಗೆರೆ ಗ್ರಾಮ ಪಂಚಾಯಿತಿ ಎಲ್ಲಾ ಮುಖಂಡರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರತಿಯೊಂದು ಊರಿಂದಾನು ಈ ಒಂದು ಆಗಮಿಸಿದ್ದಾರೆ. ನಿಮ್ಗೆ ಎಲ್ರಿಗೂ ಮೊದಲನೇದಾಗಿ 2023ರಲ್ಲಿ ನಮ್ಮ ಆಜ್ಞಾಣ ಅವರಿಗೆ ನೀವು ಮತಯಾಚನೆ ಮಾಡಿ ಮತ ಹಾಕ್ಸಿರೋದಕ್ಕೂ ನೀವು ಮತ ಹಾಕಿರೋದಕ್ಕೂ ಮೊದಲನೇದಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳು, ನಮಸ್ಕಾರಗಳು ಹೇಳ್ತಾ, ಈ ಒಂದು ಲೋಕಸಭಾ ಚುನಾವಣೆಗೆ ಇವಾಗ 26/4 ಲೋಕಸಭಾ ಚುನಾವಣೆ ನಿಗದಿ ಆಗಿದೆ. ಈ ಒಂದು ಲೋಕಸಭಾ ಚುನಾವಣೆಗೆ ನಮ್ಮ ಪಕ್ಷದಿಂದ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ನಮ್ಮ ಕೆ.ವಿ. ಗೌತಮ್ ಅವರನ್ನ ನಾವು ಆಯ್ಕೆ ಅಭ್ಯರ್ಥಿಯಾಗಿ ಇಲ್ಲಿ ಮಾಡಿದೀವಿ. ಈ ಒಂದು ಕೆ.ವಿ. ಗೌತಮ್ ಅವ್ರಿಗೆ ತಾವೆಲ್ಲರೂ ಅತ್ಯಧಿಕ ಮತವನ್ನು ಕೊಟ್ಟು ಅವ್ರನ್ನ ಮೆಜಾರಿಟಿಯಲ್ಲಿ ಗೆಲ್ಸ್ಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ, ಗೆಲ್ಸ್ತೀರಿ ಅಂತ ನಂಬಿಕೆನೂ ನಮ್ಗಿದೆ. ಯಾಕೆ ಅಂದ್ರೆ ಮುದಿಗೆರೆ ಗ್ರಾಮ ಪಂಚಾಯತಿ ತಾಲೂಕಿನಲ್ಲಿ ದೊಡ್ಡ ಗ್ರಾಮ ಪಂಚಾಯತಿ, ಗುಮ್ಕಲ್ ಪಂಚಾಯತಿ ಮತ್ತು ಮುದಿಗೆರೆ ಗ್ರಾಮ ಪಂಚಾಯತಿ. ಈ ಗ್ರಾಮ ಪಂಚಾಯತಿಗೆ ಇವಾಗ ಈ ಚುನಾವಣೆಗೆ ಬಂದು ಏನಪ್ಪ ಅವಕಾಶ ಅಂದ್ರೆ 2 ಗ್ರಾಮಗಳಲ್ಲಿ ನಮ್ಮ ಮೈನಾರಿಟಿ ಸಹೋದರಿದ್ದಾರೆ. ಚಮಕಲ್ಪಲ್ಲಿ ಉಗ್ನಿ ಗ್ರಾಮದಲ್ಲಿ ನಮ್ಮ ಮೈನಾರಿಟಿ ಸಹೋದರಿದ್ದಾರೆ. 2000 ವೋಟ್ ರಿಸರ್ವ್ ಇದ್ದಂಗಿದೆ ಅಲ್ಲಿ. ಅದ್ರ ಜೊತೆಗೆ ಮುದಿಗೆರೆ ಗ್ರಾಮದಲ್ಲಿ ನಮ್ಮ SC ಜನಾಂಗದವರು 1000 ಜನ ಇದ್ದಾರೆ, 1000 ವೋಟರ್ಸ್ ಇದ್ದಾರೆ. ಅದ್ರ ಜೊತೆಗೆ ಎಲ್ಲಾ ಹಳ್ಳಿಗಳಲ್ಲೂ ಸೇರಿ ನಮ್ಮ SC ಜನಾಂಗದವರು 1000 ಜನ ಇದ್ದಾರೆ. 4000 ವೋಟ್ ಇಲ್ಲಿ ರಿಸರ್ವ್ ಇದ್ದಂಗೆ. ಏನೋ ಬೇರೆ ಬ್ಯಾಕ್ವರ್ಡು ನಮ್ಮ ಜನರಲ್ ಕ್ಯಾಸ್ಟ್ ವೋಟ್ ಬಿಟ್ಟು ದಯವಿಟ್ಟು 2000 ವೋಟ್ ಮೈನಾರಿಟಿ ಇದೆ, 2000 వోట్ SC ST జనాంగದ ఓట్ ಇದೆ. అదంతా ఉండేది తెలియక కాదు, ఎట్లా అంటే సార్ చెప్పినప్పుడు అందరికి అర్థం కాదు. ಅಷ್ಟು ಓಟ್ ದಯವಿಟ್ಟು 4000 ವೋಟ್ ಒನ್ ಸೈಡ್ ಮಾಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ, ಯಾವುದೇ ಕಾರಣಕ್ಕೂ ಒಂದು ಓಟು ಸಮೇತ ನಮ್ಮ ಮುದಿಗೆರೆಯಲ್ಲಿ ನಮ್ಮ ವಿಶ್ವನಾಥ್, ನಮ್ಮ ರಾಜಪ್ಪ ಅನ್ನೋ ಅನೇಕ ಮುಖಂಡರು ಬಂದಿದ್ದಾರೆ, ಚಂದ್ರ ಎಲ್ಲ ಬಂದಿದ್ದಾರೆ. ತಾವು ನಿಮ್ಮ ಊರಿನ ಪೂರ್ತ ಜವಾಬ್ದಾರಿ ತಕೊಂಡು ತಾವು 1000 ವೋಟ್ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೆ.ವಿ. ಗೌತಮ್ ಅವ್ರಿಗೆ ಹಾಕ್ಸಿ ಆಜ್ಞಾಣ ಅವ್ರ ಕೈಯನ್ನು ಬಲಪಡಿಸಬೇಕು, ಕೊತ್ತೂರು ಮಂಜುನಾಥ್ ಅವ್ರ ಕೈ ಬಲಪಡಿಸಬೇಕು ತಮ್ಮಲ್ಲಿ ಪದೇ ಮಾಡ್ಕೊಂತ ಈ ಒಂದು ಮುದಿಗೆರೆ ಗ್ರಾಮ ಪಂಚಾಯತ್ ಹೆಚ್ಚಿನ ಬಹುಮತ ಸಂಖ್ಯೆ ಓಟನ್ನು ನಮ್ಮ ಕೆ.ವಿ. ಗೌತಮ್ ಹಸ್ತದ ಗುರುತು ಸೀರಿಯಲ್ ನಂಬರ್ 1ಕ್ಕೆ ಹಾಕ್ಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.